ದ್ವಿಪತ್ನಿತ್ವ ಪ್ರಕರಣದಲ್ಲಿ ಎರಡನೇ ಸಂಗಾತಿ ಬಂಧುಗಳ ವಿರುದ್ಧ ಕ್ರಮಕ್ಕೆ ಅವಕಾಶ ಇಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಇಬ್ಬರು ಪತ್ನಿಯರ ಪ್ರಕರಣದಲ್ಲಿ ಎರಡನೇ ಪತ್ನಿಯನ್ನಾಗಲಿ ಹಾಗೂ ಅವರ ಸಂಬಂಧಿಕರನ್ನಾಗಲಿ ಕಾನೂನು ಕ್ರಮಕ್ಕೆ ಒಳಪಡಿಸುವ ಹಾಗಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಹೇಳಿದೆ. ದ್ವಿಪತ್ನಿತ್ವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ತೀರ್ಪನ್ನು ನೀಡಲಾಗಿದೆ. ಮೊದಲ ಪತ್ನಿ ಅಥವಾ ಪತಿ ಬದುಕಿರುವಾಗಲೇ ಎರಡನೇ ಮದುವೆಯಾದರೆ ಅದು ಅಪರಾಧ. ದ್ವಿಪತ್ನಿತ್ವ ವಿಚಾರದಲ್ಲಿ ಕೇವಲ ಪತಿಯನ್ನು ಮಾತ್ರ ವಿಚಾರಣೆಗೆ ಒಳಪಡಿಸಬಹುದು ಎಂದು ಹೇಳಿದೆ. ದ್ವಿಪತ್ನಿತ್ವ ಪ್ರಕರಣದಲ್ಲಿ ಎರಡನೇ ಸಂಗಾತಿ ಮತ್ತು ಬಂಧುಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದು ಹೈಕೋರ್ಟ್ ಆದೇಶ ನೀಡಿದೆ. ಅಲ್ಲದೆ ಎರಡನೇ ಪತ್ನಿಯ ಪೋಷಕರು ಹಾಗೂ ಸಹೋದರಿಯ ವಿರುದ್ಧ ಹೂಡಿದ ಪ್ರಕರಣವನ್ನು ರದ್ದು ಮಾಡಿರುವ ನ್ಯಾಯಾಲಯ, ಎರಡನೇ ಮದುವೆಯಾದ ವ್ಯಕ್ತಿಯ ವಿರುದ್ಧ ಪ್ರಕರಣ ದಾಖಲಿಸಬಹುದೇ ಹೊರತು ಅವರನ್ನು ಮದುವೆಯಾಗಿರುವ ಎರಡನೇ ಪತ್ನಿ ಹಾಗೂ ಅವರ ಸಂಬಂಧಿಗಳ ವಿರುದ್ಧ ಐಪಿಸಿ ಸೆಕ್ಷನ್ 494 ಅಡಿ ಪ್ರಕರಣ ಹೂಡಲಾಗದು ಎಂದು ಆದೇಶಿಸಿದೆ. ಚಿತ್ರದುರ್ಗದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ತಮ್ಮ ವಿರುದ್ಧ ಹೊರಡಿಸಿರುವ ಪ್ರಕರಣ ರದ್ದು ಕೋರಿ ಎರಡನೇ ಪತ್ನಿಯ ಪೋಷಕರು ಹಾಗೂ ಅವರ ಬಂಧುಗಳು ಸಲ್ಲಿಸಿದ್ದ ಅರ್ಜಿ ಪರಿಶೀಲಿಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಏಕಸದಸ್ಯ ಪೀಠ ಈ ಆದೇಶ ನೀಡಿದೆ. ಐಪಿಸಿ ಸೆಕ್ಷನ್ 494 ಅಡಿ ಹಿಂದಿನ ಮದುವೆ ಚಾಲ್ತಿಯಲ್ಲಿದ್ದಾಗ ಪತಿ ಎರಡನೇ ಮದುವೆಯಾದರೆ ಆಗ ಆತನನ್ನು ವಿಚಾರಣೆಗೆ ಒಳಪಡಿಸಬಹುದೇ ಹೊರತು ಆತನನ್ನು ಎರಡನೇ ಮದುವೆ ಆದವರನ್ನ ಮತ್ತು ಅವರ ಕುಟುಂಬದವರನ್ನಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಐಪಿಸಿ ಸೆಕ್ಷನ್ 494 ಕೂಲಂಕುಷವಾಗಿ ಪರಿಶೀಲಿಸಿದರೆ ಮೊದಲ ಗಂಡ ಅಥವಾ ಹೆಂಡತಿ ಬದುಕಿದ್ದಾಗಲೇ ಪತಿ ಅಥವಾ ಪತ್ನಿ ಇನ್ನೊಂದು ಮದುವೆಯಾದರೆ ಅದು ಅಪರಾಧವಾಗುತ್ತದೆ. ಅಂತಹ ಪ್ರಕರಣದಲ್ಲಿ 7 ವರ್ಷಗಳವರೆಗೆ ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಆದರೆ ಅದರಲ್ಲೂ ಕೆಲವು ವಿನಾಯಿತಿಗಳಿವೆ. ಅದು ಈ ಪ್ರಕರಣದಲ್ಲಿ ಅನ್ವಯಿಸುತ್ತದೆ. ಎರಡನೇ ಮದುವೆಯಲ್ಲಿ ಭಾಗವಹಿಸಿದ್ದರು ಎನ್ನುವ ಕಾರಣ ಎರಡನೇ ಪತ್ನಿಯ ಪೋಷಕರು ಹಾಗೂ ಬಂಧುಗಳನ್ನು ವಿಚಾರಣೆಗೊಳಪಡಿಸಲಾಗದು ಎಂದು ನ್ಯಾಯಾಲಯ ಹೇಳಿದೆ. ಅರ್ಜಿದಾರರ ಪರ ವಕೀಲರು, ದ್ವಿಪತ್ನಿತ್ವ ಪ್ರಕರಣದಲ್ಲಿ ಎರಡನೇ ಬಾರಿಗೆ ಯಾರು ಪತಿ ಅಥವಾ ಪತ್ನಿ ಮದುವೆಯಾಗುತ್ತಾರೋ ಅಂಥವರ ವಿಚಾರಣೆಗೆ ಗುರಿಪಡಿಸಬಹುದೇ ಹೊರತು ಅವರ ಕುಟುಂಬದವರನ್ನಲ್ಲ. ಕಾನೂನಿನಲ್ಲಿ ಕುಟುಂಬದವರ ವಿಚಾರಣೆಗೆ ಅವಕಾಶವೂ ಇಲ್ಲ ಎಂದು ನ್ಯಾಯಪೀಠಕ್ಕೆ ತಿಳಿಸಿದ್ದರು. ಅಲ್ಲದೆ ಮೊದಲ ಪತ್ನಿ, ಎರಡನೇ ಪತ್ನಿ ಹಾಗೂ ಅವರ ಪೋಷಕರ ವಿರುದ್ಧ ದೂರು ನೀಡಿದ್ದರೂ ಎರಡನೇ ಪತ್ನಿಯ ಪೋಷಕರು ಹಾಗೂ ಬಂಧುಗಳು ಮದುವೆಯಲ್ಲಿ ಭಾಗಿಯಾಗಿದ್ದರಿಂದ ಅವರು ವಿಚಾರಣೆಗೊಳಪಡಿಸಬೇಕೆಂದು ಕೋರಿದ್ದರು. ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.